ಮನೆಯಲ್ಲಿ ಮಕ್ಕಳಿಗೆ ಚಿಕನ್ ರೋಲ್ ಮಾಡುವ ವಿಧಾನ. ಗೋಧಿ ಹಿಟ್ಟಿಂದ ರೆಡಿ ಮಾಡಿರೋ ಉಂಡೆಗಳು, ಈರುಳ್ಳಿ, ಕೊತ್ತಂಬರಿ, ಎಲೆಕೋಸ್, ದಪ್ಪ ಮೆಣಸಿನಕಾಯಿ, ಸಾಲ್ಟ್, ಚಿಲ್ಲಿ ಪೌಡರ್, ಪೆಪ್ಪರ್ ಪೌಡರ್, ಬೇಯಿಸಿದ ಚಿಕನ್, ಆಯಿಲ್, ತವಾ ಆನ್ ಮಾಡೋಣ. ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದೆಲ್ಲ ರೋಸ್ಟ್ ಮಾಡ್ಕೊಳ್ಳೋಣ. ಆಯಿಲ್, ಆಯಿಲ್ ಬಿಸಿ ಆದಮೇಲೆ ಈರುಳ್ಳಿ ಹಾಕೊಳ್ಳಿ. ಈರುಳ್ಳಿ ಸ್ವಲ್ಪ ಕೆಂಪಾಗಿದ ತಕ್ಷಣ ಕ್ಯಾಪ್ಸಿಕಮ್, ಮತ್ತು ಕ್ಯಾಬೇಜ್, ಇವಾಗ ವೆಜಿಟೇಬಲ್ಸ್ ಎಲ್ಲ ಫ್ರೈ ಆಗಿದೆ. ಸೊ ಇವಾಗ ನಾವು ಚಿಕನ್ ಹಾಕ್ಕೊತಾ ಇದ್ದೀವಿ, ಬೇಯಿಸಿಟ್ಟಿರೋದನ್ನ. ಇದು ಒಬ್ಬರೇ ಕೆಲಸ ಮಾಡೋದ್ರಿಂದ ವೀಡಿಯೋ ಆ ಕಡೆ ಆಗಿ, ಇದಕ್ಕೆ ನಾವು ಆಪ್ಷನಲ್ ಆಗಿ ಎಗ್ ಕೂಡ ಯೂಸ್ ಮಾಡ್ಬೋದು, ಬಟ್ ನಾವು ಎಗ್ ಯೂಸ್ ಮಾಡ್ತಾಯಿಲ್ಲ, ಡೈರೆಕ್ಟ್ ಚಿಕನಿಂದನೇ ಮಾಡ್ತಾಯಿದ್ದೀವಿ. ಅದಾಗಿದ್ದರೆ ನಮಗೆ ಬೇಕಾಗಿರುವಷ್ಟು ಸಾಲ್ಟು, ಮತ್ತು ಚಿಲ್ಲಿ ಪೌಡ್ರು, ಖಾರಕ್ಕೆ ತಕ್ಕಷ್ಟು ಚಿಲ್ಲಿ ಪೌಡ್ರು ಮತ್ತು ಪೆಪ್ಪರ್ ಪೌಡ್ರು ಕೂಡ ಆ್ಯಡ್ ಮಾಡೋಣ. ಸೊ ಇವಾಗ ಇದು ನಮಗೆ ಚಿಕನ್ ರೋಲು ಬೇಕಾಗಿರೋ ಮಸಾಲ ರೆಡಿಯಾಗಿದೆ. ಸೈಡ್ ಇಟ್ಕೊಂಡ್ಬಿಡೋಣ. ಇವಾಗ ನೋಡಿ ನಾವು ಮಸಾಲ ರೆಡಿ ಮಾಡ್ಕೊಂಡಾಯ್ತು ಚಿಕನ್ ರೋಲ್ದು. ಇವಾಗ ಒಬ್ಬರು ಮೇಡಮ್ ಅವರು ಚಪಾತಿ ರೆಡಿ ಮಾಡ್ತಾಯಿದ್ದಾರೆ.
ನೋಡಿ ಚಪಾತಿನ ತುಂಬ ತೆಳುವಾಗಿ ಒತ್ಕೋಬೇಕು. ಎಣ್ಣೆ ಹಾಕಿ ಒತ್ಕೊಬೇಕು. ಪೌಡ್ರ್ ಹಾಕಿದರೆ ಪೌಡ್ರ್ ಬೀಳುತ್ತಲ್ಲಿ, ಅದಕ್ಕೋಸ್ಕರ ಎಣ್ಣೆ ಯೂಸ್ ಮಾಡ್ತಾಯಿದ್ದೀವಿ ನಾವು. ನೋಡಿ ಎಲ್ಲ ರೌಂಡಿಗೆ ಚಪಾತಿ ಹೊಸ್ತ್ರೆ ನಮ್ಮ ಡಾಟರು ಉದ್ದುದ್ದ ಹೊಸ್ತಿದ್ದಾರೆ, ಯಾಕೆಂದರೆ ರೋಲ್ ಕರೆಕ್ಟ್ ಆಗಲಿ ಅಂತ. ಸೊ ನೀವು ಇದೇ ಥರ ಉದ್ದುದ್ದ ಮಾಡಿ, ರೋಲ್ ಚೆನ್ನಾಗಿ ಬರುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕೊಂಡು ಚಪಾತಿನ ನೀಟಾಗಿ ಬೇಯಿಸ್ಕೊಳ್ಳಿ, ಆ ಕಡೆ ಮತ್ತು ಈ ಕಡೆ. ಹೈ ಫ್ಲೇಮ್ ಇಟ್ಟರೆ ತುಂಬ ತೆಳ್ಳಗಿರೋದ್ರಿಂದ ರೋಸ್ಟ್ ಆಗಿಬಿಡುತ್ತೆ. ನೋಡಿ ಚಿಕನ್ ರೋಲ್ ಮಾಡೋಕ್ಕೆ ನಾವು ಚಪಾತಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇವಾಗ ಚಿಕನ್ ಒಳಗಡೆ ಹಾಕ್ತಾಯಿದ್ದೀವಿ. ಇವಾಗ ರೋಲ್ ಮಾಡ್ತೀವಿ. ಇವಾಗ ಅವರು ಸ್ಟಫಿಂಗ್ ಮಾಡ್ತಾ ಇದ್ದಾರೆ. ಮತ್ತು ಇದನ್ನು ಬಿಸಿ ಕೊಡಬೇಕು, ತಿನ್ನಬೇಕು ಅಂತ ಮತ್ತೆ ನಾವು ಹೀಟ್ ಮಾಡ್ಕೊತಾ ಇದ್ದೀವಿ ಅದನ್ನು. ನೀವು ಬೇಕಿದ್ರೆ ಎಗ್ ಇದೆಯಲ್ಲ, ಎಗ್ ಯೂಸ್ ಮಾಡಿ ಲಾಸ್ಟ್ ಎಂಡಲ್ಲಿ ಫೋಲ್ಡಿಂಗ್ ಯೂಸ್ ಮಾಡ್ಬೋದು. ನೋಡಿ ಮನೇಲೇ ಮಕ್ಕಳಿಗೆ ಚಿಕನ್ ರೋಲ್ ಮಾಡಿಕೊಡೋದು ಹೆಂಗೆ ಅಂತ ತೋರಿಸಿದ್ದೀವಿ. ಬಟ್ ನೋಡಿ ನಾವು 10 ನಿಮಿಷದಲ್ಲಿ ಈ ಚಿಕನ್ ರೋಲ್ನ ರೆಡಿ ಮಾಡಿದ್ದೀವಿ. ಅದೇ ಥರ ನಿಮ್ಮ ಮಕ್ಕಳಿಗೆ ಕೇಳಿದರೆ ನೀವು ಮನೇಲಿ ಮಾಡಿಕೊಡ್ಬೋದು ಹೆಲ್ತಿ ಫುಡ್ನ. ಥ್ಯಾಂಕ್ ಯು ಫ್ರೆಂಡ್ಸ್.